ವಾಸ್ತವ ಅರಿಯದೆ ಸಮುದಾಯಗಳ ಸಾಮರಸ್ಯಕ್ಕೆ ಧಕ್ಕೆ ತರಬೇಡಿ. ಒಂದರ್ಗಿ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ವಿವಿಧ ದಲಿತ ಸಂಘಟನೆಗಳ ಹಾಗೂ ಹಡಪದ ಸಮಾಜದ ಸಹಯೋಗದಲ್ಲಿ ಹಡಪದ ಸಮಾಜದ ರಾಜ್ಯಾಧ್ಯಕ್ಷ ದೇವು ಹಡಪದ ಅವರು ಶಿಂಗಟಾಲೂರು ಗ್ರಾಮದಲ್ಲಿ ಕ್ಷೌರದಂಗಡಿ ತೆರೆದಿದ್ದಾರೆ. ದಲಿತರಿಗೂ ಹಾಗೂ ಸರ್ವಿಸ್ ದಲಿತರಿಗೂ ಹಾಗೂ ಸವರ್ಣೀಯರಿಗೂ ಸಾಮರಸ್ಯದಿಂದ ಕಟಿಂಗ್ ಮಾಡಿಸಿಕೊಳ್ಳಲು ಅನುಕೂಲ ಮಾಡಿಕೊಡಲಾಗಿದೆ ಹೊರತು ಸರ್ಕಾರದ ಕ್ಷೌರದಂಗಡಿಯಲ್ಲ. ಈ ಬಗ್ಗೆ ಸ್ಪಷ್ಟವಾಗಿ ತಿಳಿಯದೆ ಯಾರೂ ಗೊಂದಲ ಸೃಷ್ಟಿಸಬಾರದು ಎಂದು ತಾಲೂಕಾ ಡಿಎಸ್ಎಸ್ ಪ್ರಧಾನ ಸಂಚಾಲಕ ಎಚ್ಡಿ ಪೂಜಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸತೀಶ್ ಪಾಸಿ, ಸಂಚಾಲಕರು, ಡಿಎಸ್ಎಸ್ ಬೆಳಗಾವಿ ವಿಭಾಗ, ಹಡಪದ ಸಮಾಜದ ರಾಜ್ಯಾಧ್ಯಕ್ಷ ದೇವು ಹಡಪದ, ಮರಿಯಜ್ಜ ಹರಿಜನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಡಿಜಿ ಪೂಜಾರ್, ಬಸವರಾಜ್ ಪೂಜಾರ್, ಮರಿಯಪ್ಪ ಸಿದ್ದಣ್ಣವರ್, ಮಂಜುನಾಥ ಬಸ್ನಳ್ಳಿ, ಕೋಟಪ್ಪ ಮೇಗಲಮನಿ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸಮನಿ, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್. ಜಾತಿ ವ್ಯವಸ್ಥೆ ಐತೆ ಅದು ಹೋಗ್ಲಿ ಅಂತ ಹೇಳಿ ನಾವೆಲ್ಲರೂ ಸಹಯೋಗದಿಂದ ಮಾಡಿದಕ್ಕೆ ಅಲ್ಲಿ ಹೆಸರು ಹಾಕೊಂಡು ಮಾಡಿವಿ ಅಂತ ಹೇಳಿದಾಗ ಅವರು ಭಾಳ ಖುಷಿ ಆದ್ರೆ. ಜೊತೆಗೆ ಇದು ಒಂದು ನಾನು ಶಿಂಟಾಲೂರ್ದು ವಿಷಯ ಅಲ್ಲ, ನನ್ನ ಅವಧಿ ಏನು ರಾಜ್ಯಾಧ್ಯಕ್ಷ ಸ್ಥಾನ ಅವಧಿ ಐತಿ. ನಾನು ನನ್ನ ಎಲ್ಲ ಮಿತ್ರರಿಗೆ ಅವತ್ತು ಹೇಳಿನಿ, ಇವತ್ತು ಹೇಳ್ತೀನಿ. ಇಂಥ ಸಮಸ್ಯೆಗಳು ಬಂದಾಗ ನಾನೇ ಖುದ್ದಾಗಿ ಬಂದು ನನಗೆ ಎಷ್ಟೋ ನೋವಾಗಲಿ, ನನಗೆ ತೊಂದರೆ ಆಗಲಿ, ನಾನು ನನ್ನ ಸೋದರ ಸಮಾಜದ ಕೂಟ ನಾನು ಇರ್ತೀನಿ ಅನ್ನುವಂಥ ಮಾತನ್ನು ಅವತ್ತು ಹೇಳಿನಿ, ಇವತ್ತು ಹೇಳ್ತೀನಿ. ಅದಕ್ಕೋಸ್ಕರ ಇದು ಭಾಳ ಒಂದು ಮಾದರಿಯ ರಾಜ್ಯದಲ್ಲಿ ಹಲವಾರು ಬೆಂಗಳೂರಿಂದ ತಮ್ಮ ಪತ್ರಿಕೆಯನ್ನು ನೋಡಿ ನಿಜವಾಗ್ಲೂ ನಮ್ಮ ಮುಂಡ್ರಿಗೆ ಪತ್ರಿಕೆ ಸುದ್ದಿ ಭಾಳ ಅಚ್ಚುಕಟ್ಟಾಗಿ ಬಂದಿದೆ. ಯಾರು ನೋಡಿದ್ರೆ ಅವರೆಲ್ಲ ಭಾಳ ಚೆಂದ ಹೇಳಿದ್ರು. ಏನು ಅಲ್ಲಿ ಬರದಂಥದ್ದು ನೋಡದೇ ಇದ್ದಂತೂ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಬಿಟ್ಟರೆ ಬೇರೆ ಏನಾಗಿಲ್ಲ ಅನ್ನುವಂಥ ನನ್ನ ಭಾವನೆ ಹೇಳ್ತೀನಿ. ಅದಕ್ಕೋಸ್ಕರ ನಾವು ಅವ್ರ ಊಟ ನೇರವಾಗಿ ಸುಳಿಬೇವ್ರ ಊಟ ಪ್ರಶ್ನೆ ಮಾಡಿದ್ದು ನಾನು ನಿನ್ನೆ. ನೀವು ಫಸ್ಟು ಸಿಂಟಾಲೂರು ಗ್ರಾಮಕ್ಕೆ ಹೋಗ್ಬೇಕು, ಅಲ್ಲಿ ಸ್ಥಳೀಯರನ್ನ ಸುವರ್ಣೀಯರನ್ನ ವಿಚಾರ ಮಾಡಬೇಕು, ಎಸ್.ಸಿ. ಕಾಲನಿಗೆ ಹೋಗಿ ವಿಚಾರ ಮಾಡಬೇಕು, ಹಡಪದ ಸಮಾಜ ಕಾಲನಿಗೆ ಹೋಗಿ ವಿಚಾರ ಮಾಡಬೇಕು. ಅಲ್ಲಿ ಏನಾದರೂ ತೊಂದರೆ ಆಗೈತಪ್ಪ, ಬರೀ ನಾಟಕೀಯವಾಗಿ ಮಾಡ್ಯಾರ ಇದನ್ನ ಅಸ್ಪೃಶ್ಯತೆಯನ್ನು ಜೀವಂತವಾಗಿ ಇಡಲಿಕ್ಕೆ ಸುಮ್ಮನೆ ನಾಟಕ ವಾಸ್ತೆ ಇದನ್ನೊಂದು ತಂತ್ರಗಾರಿಕೆ ಮಾಡ್ಯಾರ ಅಂದರೆ ಬರೀಬೇಕು. ಕಣ್ಣಿಲೆ ಕಂಡದ್ದನ್ನು ಪತ್ರಕರ್ತರು ಬರೀಬೇಕು. ನೀನು ಗದಿನಾಗ ಕುಂತ್ಕೊಂಡು ಇಲ್ಲಿ ಹೋಗಿಲ್ಲ, ಅಲ್ಲಿ ವಿಚಾರಣೆ ಮಾಡಿಲ್ಲ, ಕೇಳಿಲ್ಲ, ಸಾಹಿತ್ಯ ಇದೀನಿ ಅಂತೇಳಿ ಇಲ್ಲೇ ಕುತ್ಕೊಂಡು ಬರೆದು ಖಡ್ಗವಾಗಲಿ ಕಾವ್ಯ ಅಂತೇಳಿ ಚೀಲದಾಗ ಇಟ್ಕೊಂಡು ಕುಂತ್ರು ಏನು ಮಾಡ್ಬೇಕು ನಾವು? ಅದಕ್ಕೆ ನಮಗೂ ಬರೆಯಕ್ಕೆ ಬರ್ತಾ, ನಮಗೂ ಪತ್ರಕರ್ತರು ಗೊತ್ತದಾರ, ನಾವು ಬರೆಸ್ತೀವಿ. ಇದೆಲ್ಲ ಬಿಡಬೇಕು. ನೀವು ಅಲ್ಲಿ ಹೋಗಬೇಕು, ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಆ ಎಸ್.ಸಿ. ಕಾಲನಿಗೆ ಹೋಗಿ ನೋಡಪ್ಪ ನೀವು ಮಾಡ್ಸೋಳಕ್ಕೆ ಹೋಗ್ತಿರಲ್ಲ, ಅವ್ರು ನಿರಾಕರಿಸ್ತಾರೆ ಹೆಂಗೆ, ಆಮೇಲೆ ಊರನ್ನ ಹೋಗಿರಲ್ಲ, ಮತ್ತೇನಾದ್ರು ತೊಂದರೆ ಆತ ಹೆಂಗೆ, ಇವೆಲ್ಲವುಗಳನ್ನು ನೋಡಿ ಬರೆದ್ರೆ ಪರವಾಗಿಲ್ಲ, ಜೀವಂತ ಐತೆ ಅಂತ ನಾವು ಒಪ್ಪಿರ್ತೀವಿ. ಅದನ್ನ ಬಿಟ್ಟು ಅವ್ರ ವಾದ ಏನು ನನಗೆ ಪ್ರಶ್ನೆ ಮಾಡಿದ್ರೆ ಅಂದರೆ, ಅಲ್ರಿ ನೀವು ಮೊದಲವ ಒಲ್ಲೆ ಅನ್ನಲ್ಲ, ಅವನ ಮ್ಯಾಗ ಎಫ್.ಐ.ಆರ್ ಯಾಕೆ ಆಗಲ್ಲ, ಎಫ್.ಐ.ಆರ್ ಯಾಕೆ ಆಗಲ್ಲ, ಒಲ್ಲೆ ಅನ್ನಲ್ಲವ ಅಂದ. ಅವಾಗ ನಾನು ಉತ್ತರ ಕೊಟ್ಟೆ, ನಮ್ಮಪ್ಪ ಚಪ್ಪಲಿ ಹೊಲಿರ್ಬೋದು, ನಾನು ಮೀಸ್ಟ್ರು, ನಾನು ಹೊಲಿಯಕ್ಕೆ ಬರ್ತಾನೆ. ಆ ಸಮಾಜ ನಮ್ಮ ಕಾಯಕ ಅದು ಮಾಡಿದ್ವಿ ಬಿಟ್ವಿ, ಕಾಯಕ ಮಾಡಿದ್ರೆ ದುಡ್ಡು ಕೊಡ್ತಾರೆ. ನೀನು ಮಾಡಬೇಕಂತ ಕಂಡೀಷನ್ ಐತೇನೆ, ನಾವು ಮಾಡಲ್ಲ, ವೃತ್ತಿ ಬದಲಾವಣೆ ಮಾಡ್ಕೊಂತೀವಿ ಅಂದ್ರೆ ಏನು ಮಾಡ್ಬೇಕು? ಅದಕ್ಕೆ ಅವ್ರ ಮ್ಯಾಗೆ ಯಾಕೆ ಕೆಲಸ ಹಾಕ್ಬೇಕ್ರಿ? ಒಲ್ಲೆ ಅಂದ, ನಂದು ಕೃಷಿ ಮಾಡ್ಕೊಂಡು ಹೋಗ್ತೀನಿ ಮತ್ತೆ ಊರಾಗ ನಿಷ್ಠರು ಆಗಲ್ಲ ಹಂಗಂತ ಬಿಟ್ಟ, ಅದಕ್ಕೆ ಹಾಕಿಲ್ಲ ಅವು. ಅದು ನಿಮ್ಗೆ ದೊಡ್ಡ ಮೂರ್ಖತನ, ದೊಡ್ಡ ತಪ್ಪು ಅಂದ ಒಬ್ಬ ಪತ್ರಕರ್ತರೇ ನೀವು. ಅದಕ್ಕೆ ಇದು ದೊಡ್ಡ ಮೂರ್ಖತನ ಅಲ್ಲ, ದೊಡ್ಡ ಇದನ್ನ ಅಲ್ಲ. ಆ ವ್ಯಕ್ತಿ ಕಾಯಕವೇ ಕೈಲಾಸ ಸಿಗಬೇಕಾದ್ರೆ ಯಾವುದೇ ಕಾಯಕ ಶ್ರದ್ಧೆಯಿಂದ ಮಾಡ್ಬೇಕಂತ ಮಾಡ್ತಾರೆ. ಹಡಪದ ಅಪ್ಪಣ್ಣ ಗುರುಜಿಯವರು, ಇವರು ಸಮಾಜದವರು, ಇಲ್ಲಿ ಕೊಪ್ಪಳಕ್ಕೆ ಕರೆಸಿದ್ರು ಅವ್ರನ್ನ, ಆಂಜನೇಯವರು ಮಿನಿಸ್ಟರ್ ಇದ್ದಾಗ. ಇಡೀ ರಾಜ್ಯದ ಹಡಪದ ಸಮಾಜದವರು ಸುಮಾರು ಲಕ್ಷಗಟ್ಟಲೆ ಸೇರಿದ್ರು. ಅವಾಗ ಅವರು ಒಂದು ಮಾತು ಹೇಳಿದರು, ಬಸವಣ್ಣ ಎಲ್ಲ ಸಮುದಾಯವನ್ನು ಬೆಳೆಸಾನ, ಅಪ್ಪಣ್ಣನ ಮೇಲೆ ಇಟ್ಟಂಥ ಪ್ರೀತಿ ಉಳಿದೆಲ್ಲ ಸದಸ್ಯರಲ್ಲಿ ಇರಲಿಲ್ಲ, ಅಷ್ಟು ಆತನ ಮೇಲೆ ಪ್ರಾಮಾಣಿಕವಾಗಿ ಭಕ್ತಿಯನ್ನು ಇಟ್ಟಂಥ ಬಸವಣ್ಣ. ಆತನ ಮಕ್ಕಳಾಗಿ, ಆತನ ಅನುಯಾಯಿಗಳಾಗಿ ನೀವು ಸೇವಾ ಮಾಡೋದ್ರೊಳಗೆ ಇವನಾರವ ಎಂದೆನ್ನದಿರಯ್ಯ, ಇವ ನಮ್ಮವ ಅಂತೇಳಿ ವಚನ ಹಿಡ್ಕೊಂಡು ಕಾಯ್ಕೆ ಮಾಡಿದ್ರೆ ದ್ರೋಹ ಮಾಡಿದ್ರೆ ತಪ್ಪಲ್ಲ ಅಂದ್ರೆ ಅಜ್ಜರು ಹೇಳಿ ಕೈ ಹತ್ರಿ. ಯಾರು ಮಾಡಾಗಿಲ್ಲ, ನನಗೆ ಕೈಯನ್ನು ಮಾಡೋದಾಗಲ್ಲ ಈ ಸೇವೆ ಅನ್ನೋದು ಕೈ ಹತ್ರಿ ಅಂದ್ರೆ ಒಬ್ಬ ಹಡಪ ಸಮಾಜದವರು ಕೂಡ ಕೈ ಎತ್ತಲಿಲ್ಲ. ಅರ್ಥ ಐತಲ್ಲ, ಸ್ಟ್ರಾಂಗ್ ಅದ. ಮತ್ತೆ ನಮ್ಮ ಮಾದರಿ ಚೆನ್ನಯ್ಯನ ಪೀಠ ಚಿತ್ರದುರ್ಗದಲ್ಲಿ ಐತಲ್ಲ, ಅವರೆಲ್ಲ ಒಂದು ಟೀಮ್ ಕಟ್ಟಾರೆ, ಎಲ್ಲ ಅಸ್ಪೃಶ್ಯ ಸಮಾಜದವರೆಲ್ಲ ಸ್ವಾಮಿಗಳು.